ಹಲೋ ಎವ್ರಿವನ್. ನಾವು ಇವತ್ತು ಈ ವಿಡಿಯೋದಲ್ಲಿ ಬಬಲ್ ಸಿಪಾಪ್ ಸರ್ಕ್ಯೂಟ್ನ ಫಿಶರ್ ಆ್ಯಂಡ್ ಪ್ಯಾಕಲ್ ಮಿಷಿನ್ಗೆ ಹೇಗೆ ಕನೆಕ್ಷನ್ ಕೊಡೋದು ಮತ್ತು ಬೇಬಿಗೆ ಹೆಂಗೆ ಕನೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಹತ್ರ ಇರೋದು ಫಿಶರ್ ಆ್ಯಂಡ್ ಪ್ಯಾಕಲ್ ಮಿಷಿನ್ನು. ಅದಕ್ಕೆ ನಾನು ಫಿಶರ್ ಆ್ಯಂಡ್ ಪ್ಯಾಕಲ್ದೇ ಸರ್ಕ್ಯೂಟ್ ತೊಗೊಂಡಿದ್ದೀನಿ. ಆ ಮಿಷಿನ್ಗೆ ಅದೇ ಕಂಪನಿದಾದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಬಾನೆಟ್ ತೊಗೊಂಡಿದ್ದೀನಿ. ಇಲ್ಲಿ 17 ಸೈಜಸ್, ಇದು 22-25 ಸೈಜಸ್ಸು, ಇದು 25-29 ಸೈಜಸ್ಸು ಸೆಂಟಿಮೀಟರ್ದು, ಇದು 29-36 ಮತ್ತು ಇದು ನೇಸಲ್ ಮಾಸ್ಕ್ ಸೈಜ್ ಎಸ್, ಎಮ್ ಸೈಜ್, ಇದು ಎಲ್ ಸೈಜು, ಇದು ಎಕ್ಸೆಲ್ ಸೈಜು. 4 ಸೈಜ್ ಇರುತ್ತೆ ಇದರಲ್ಲಿ. ಹಾಗೆ ಸ್ಟೆರೈಲ್ ವಾಟರ್ 2 ತೊಗೊಂಡಿದ್ದೀನಿ, 500 ml, 2 ಬೇಕಾಗುತ್ತೆ ನಮಗೆ. ಓಟು ಮಾಸ್ಕು ಟ್ಯೂಬಿಂಗ್ಸ್ ಬೇಕಾಗುತ್ತೆ, ಸೊ ಅದರಿಂದ ನಾವು ಇಲ್ಲಿ ಮಾಸ್ಕೆ ತೊಗೊಂಡಿದ್ದೀವಿ. ಮತ್ತು ಇದು ನೇಸಲ್ ಟ್ಯೂಬಿಂಗು. ಇದರಲ್ಲಿ ಸೈಜಸ್ ಇರುತ್ತೆ, 70 mm ಹಾಗೆ 100 mm ಅಂತ 2 ಸೈಜಸ್ ಇರುತ್ತೆ. ನಾವು ಬೇಬಿ ವೆಯ್ಟ್ ಹೆಂಗಿದೆ, ಯಾವ ಸೈಜ್ ಯೂಸ್ ಆಗುತ್ತೆ ಅಂತ ನೋಡಿ ಹಾಕ್ಕೋಬೇಕಾಗುತ್ತೆ. ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀವಿ. ಫಸ್ಟ್ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡು ಮತ್ತು ಚೆಕ್ ಮಾಡ್ಕೋಬೇಕು ನಾವು, ಎಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಟ್ಯೂಬಿಂಗ್ ಕನೆಕ್ಷನ್ ಕೊಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಹ್ಯೂಮಿಡಿಫೈಯರ್ ಕಾಣಿಸ್ತಾ ಇದೆಯಲ್ಲ, ಹ್ಯೂಮಿಡಿಫೈಯರ್ಗೆ ನಾನಿಲ್ಲಿ ಹೊಸ ಸರ್ಕ್ಯೂಟ್ನ ಓಪನ್ ಮಾಡ್ತಾಯಿದ್ದೀನಿ. ಫಿಶರ್ ಆ್ಯಂಡ್ ಪ್ಯಾಕಲ್ ಸರ್ಕ್ಯೂಟೇ ನಾನು ಓಪನ್ ಮಾಡ್ತಾಯಿದ್ದೀನಿ, ನಿಯೋನೆಟಲ್ದು. ಇದು ಪೀಪ್ ಬಾಕ್ಸು. ಪೀಪ್ ಬಾಕ್ಸ್ನ ನಾನು ಕೆಳಗಡೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಇದು ನಾವು ವಾಟ್ರ್ ಫಿಲ್ ಮಾಡೋಕ್ಕೆ ಒಂದು ಇದನ್ನು ಹಾಕ್ತಾಯಿದ್ದೀವಿ. ಹಾಗೆ ಹ್ಯೂಮಿಡಿಫೈಯರ್ಗೆ ಇದು ವಾಟ್ರ್ ಫಿಲ್ ಮಾಡೋಕ್ಕೆ ಹಾಕಬೇಕಾಗುತ್ತೆ. 2 ಓಪನಿಂಗ್ಸ್ ಇರುತ್ತೆ ಅದರಲ್ಲಿ, ಆ ಓಪನಿಂಗ್ಸ್ ತೆಗಿಬೇಕು ನಾವು. ನೋಡಿ, ಇದು ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಇಲ್ಲಿ ಕೂರಿಸ್ಬೇಕಾದ್ರೆ ನೋಡ್ಕೋಬೇಕು, ಆ ಕಡೆ ಈ ಕಡೆ ಪ್ರೆಸ್ ಮಾಡಿ ಮಧ್ಯದಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಅದು ಮೇಲೆ ಕೂತ್ರೆ ಆಗಲ್ಲ, ಅಲಾರಮ್ ಬರ್ತಾನೆ ಇರುತ್ತೆ ಸರಿಯಾಗಿ ಫಿಕ್ಸ್ ಆಗಿಲ್ಲ ಅಂತ. ಈ ಟ್ಯೂಬಿಂಗ್ಸ್ ಬಂದು ಹೀಟರು ಒಳಗಡೆ, ಹೀಟರ್ ವೈಯರ್ ಇರುತ್ತೆ. ಇದು ಬೇಬಿಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಲ್ಲ, ಅದರಿಂದ ಇದನ್ನು ಒಂದು ಕಡೆ ಓಪನಿಂಗ್ಸ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಇದು ಥ್ರೂ ಬೇಬಿಗೆ ಹೋಗುತ್ತೆ. ನೆಕ್ಸ್ಟು ಟಿಪ್ಪು, ಇದು ಪೀಪ್ ಬಾಕ್ಸಿಗೆ ಕನೆಕ್ಷನ್ ಕೊಡಬೇಕು ನಾವು ಕೆಳಗಡೆ. ಈ ಬಾಕ್ಸ್ ನೋಡಿದ್ದೀರಲ್ಲ, ನೋಡಿ ಇಲ್ಲಿದೆ. ಇದು ಕನೆಕ್ಷನ್ ಕೊಡಬೇಕು ಪೀಪ್ ಬಾಕ್ಸಿಗೆ. ನೆಕ್ಸ್ಟು ಎಂಡ್ ಬಂದು ಬೇಬಿಗೆ ಕನೆಕ್ಷನ್ ಆಗುತ್ತೆ. ನೋಡಿ ಇಲ್ಲಿ ಅದೆರಡು ರೆಡಿ ಮಾಡಿಟ್ಟಿದ್ದೀನಿ. ಇದು ನಾವು ಓಟು ಆಕ್ಸಿಜನ್ ಟ್ಯೂಬಿಂಗ್ಸ್ ಇದೆಯಲ್ಲ, ಅಲ್ಲಿ ಕನೆಕ್ಷನ್ ಕೊಡಬೇಕು. ಅದಕ್ಕೋಸ್ಕರ ಈ ಕಡೆ ಸೈಡು ಒಂದು ಓಪನಿಂಗ್ಸ್ ಇದೆಯಲ್ಲ, ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ಫಿಕ್ಸ್ ಎಲ್ಲ ಆಯಿತು. ಇವಾಗ ನಾವು ಇವು ಕೇಬಲ್ಸ್ಗಳಿರುತ್ತಲ್ಲ, ಕೇಬಲ್ಸ್ಗಳೆಲ್ಲನೂ ಫಿಕ್ಸ್ ಮಾಡ್ಕೋಬೇಕು. ಇದು 3 ಪಿನ್ಸ್ದು. 3 ಪಿನ್ಸ್ ಎಲ್ಲಿ ಆಪ್ಷನ್ ಇರುತ್ತೆ ಫಿಕ್ಸ್ ಮಾಡೋಕ್ಕೆ ನೋಡ್ಕೋಬೇಕು. ಹೀಟರ್ ವೈರಿಗೆ ಮಾತ್ರ ಅದು 3 ಪಿನ್ಸ್ ಹಾಕೋಕ್ಕೆ ಮಾತ್ರ ಜಾಗ ಇರುತ್ತೆ, ಅಲ್ಲಿಗೆ ಹಾಕಬೇಕು. ನೆಕ್ಸ್ಟ್ ಇದು 2 ಪಿನ್ಸು. 2 ಪಿನ್ಸು ನೋಡ್ಕೋಬೇಕು. ಸೆನ್ಸರ್ 2 ಪಿನ್ಸು. ಇದನ್ನು ಓಪನ್ ಮಾಡಬೇಕು. ಹೀಟರ್ ವೈರಲ್ಲಿ 2 ಓಪನಿಂಗ್ಸ್ ಇರುತ್ತೆ, ಒಂದು 3 ಪಿನ್ಸು, ಒಂದು 2 ಪಿನ್ಸು. ಇದು 2 ಪಿನ್ಸ್ನ ಇಲ್ಲಿಗೆ ನಾವು ಫಿಕ್ಸ್ ಮಾಡಬೇಕು. ಇನ್ನು 1 ಪಿನ್ ಉಳ್ಕೊಳ್ಳುತ್ತೆ. ಆ ಪಿನ್ನ ನಾವು ಇಲ್ಲಿ ಹೀಟರ್ ವೈರ್ ಎಂಡ್, ಟ್ಯೂಬಿಂಗ್ಸ್ ಎಂಡಿಗೆ ನಾವು ಫಿಕ್ಸ್ ಮಾಡಬೇಕು. 1 ಪಿನ್ನ ಫಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳೋಣ. ಈಗ ಓಟು ಟ್ಯೂಬಿಂಗ್ಸ್ ನಾವು ಎಲ್ಲಿಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಓಟು ಟ್ಯೂಬಿಂಗ್ಸ್ ಬಂದು 2 ಎಡ್ಜು, ಮೇಲ್ಗಡೆ ಒಂದು ನಾವು ಆಕ್ಸಿಜನ್ ಎಷ್ಟು ಲೀಟ್ರ್ ಕೊಡಬೇಕು ಅಂತೆಲ್ಲ ತೋರಿಸ್ತಾ ಇರುತ್ತೆ ನೋಡಿ, ಅಲ್ಲಿಗೆ ಫಿಕ್ಸ್ ಮಾಡಬೇಕು. ಈ ಕೆಳಗಡೆ ಹ್ಯೂಮಿಡಿಫೈಯರ್ ಬಾಕ್ಸ್ ಇದೆಯಲ್ಲ, ಅಲ್ಲಿಗೊಂದು ಫಿಕ್ಸ್ ಮಾಡಬೇಕು, ಕನೆಕ್ಷನ್ ಕೊಡಬೇಕು. ನೆಕ್ಸ್ಟ್ ಇದು ನೇಸಲ್ ಟ್ಯೂಬಿಂಗ್ನ 2 ಟ್ಯೂಬಿಂಗ್ಸ್ ಎಂಡ್ ಬಂದಿತ್ತಲ್ಲ, ನಾವು ಫಿಕ್ಸ್ ಮಾಡ್ಕೊಂಡಿದ್ವಲ್ಲ ಹ್ಯೂಮಿಡಿಫೈಯರ್ಗೆ, ಅಲ್ಲಿ 2 ಬಂದಿತ್ತಲ್ಲ, ಒಂದು ಪೀಪ್ ಬಾಕ್ಸಿಂದ ಬಂದಿತ್ತು, ಒಂದು ಹ್ಯೂಮಿಡಿಫೈಯರ್ ಕಡೆಯಿಂದ ಬಂದಿತ್ತಲ್ಲ, ಅಲ್ಲಿಗೆ ಫಿಕ್ಸ್ ಮಾಡಬೇಕು. ಯಾವುದನ್ನ ಓಟು ನೇಸಲ್ ಟ್ಯೂಬಿಂಗ್ನ.
ಫಿಕ್ಸ್ ಮಾಡಾದಮೇಲೆ ಅದಕ್ಕೆ ಬೇಬಿ ಸೈಜ್ ನೋಡ್ಕೊಂಡಿರ್ತೀವಲ್ಲ, ನೇಸಲ್ ಮಾಸ್ಕು ಯಾವ ಸೈಜ್ ಬೇಕು, ಎಸ್ ಬೇಕಾ, ಎಮ್ ಬೇಕಾ, ಎಲ್ ಬೇಕಾ, ಬೇಬಿ ಸೈಜ್ ನೋಡಿಕೊಂಡು ಅದನ್ನು ಅಲ್ಲಿ ಫಿಕ್ಸ್ ಮಾಡಬೇಕು. ಬೇಬಿ ಯಾವ ಕಡೆಗಿರುತ್ತೆ ನೋಸು ಆ ಕಡೆಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಇಟ್ಕೋಬೇಕು. ಬೇಬಿ ನೋಸ್ ಹಾಗಿದೆ ಅಂತ ಅಂದರೆ ನಾವು ಆ ಕಡೆಗೆ ತಿರುಗಿಸಿ ರೆಡಿ ಇಟ್ಕೋಬೇಕು. ಆದಮೇಲೆ ಓಟು ಕನೆಕ್ಷನ್ ಕೊಡಬೇಕಲ್ಲ, ಆಕ್ಸಿಜನ್ ಕನೆಕ್ಷನ್ ಕೊಡಬೇಕು. ಫಿಕ್ಸ್ ಮಾಡಬೇಕು ಅದು ಟೈಟಾಗಿ, ಇಲ್ಲಾಂದರೆ ರಿವರ್ಸ್ ಬರುತ್ತೆ. ಇದು ಏರಿಗೆ 4 ಶೇಪ್ ಥರ ಇರುತ್ತೆ, ಸ್ಕ್ವಯರ್ ಶೇಪು, ಅದನ್ನು ಫಿಕ್ಸ್ ಮಾಡಬೇಕು. ಮತ್ತು ಎಲ್ಲ ಸ್ವಿಚಸ್ಗಳನ್ನೂ ಹಾಕಿ ಆನ್ ಮಾಡಬೇಕು ಮಿಷಿನ್ನ. ನೋಡಿ ಹಿಂಗೆ ಆನ್ ಮಾಡಿದಾಗ ಅದರಲ್ಲಿ ಬರುತ್ತೆ ಬೇಬಿ ಟೆಂಪ್ರೇಚರು ಎಲ್ಲ ಸೆಟ್ ಆಗುತ್ತೆ. ಅದು ವೆಂಟಿಲೇಟ್ರ್ ಮೋಡಲ್ಲಿರುತ್ತೆ, ಅದನ್ನು ತೆಗಿಬೇಕು, CPAP ಮೋಡಿಗೆ ಹಾಕ್ಕೋಬೇಕು. ನೆಕ್ಸ್ಟು ಎಲ್ಲ ಹಾಕಾದಮೇಲೆ ವಾಟ್ರ್ ಫಿಲ್ ಮಾಡಬೇಕು. ಸ್ಟೆರೈಲ್ ವಾಟ್ರನ್ನ ಒಂದು ಫ್ಲೂಯಿಡ್ ಹೇಗೆ ಹಾಕ್ತೀವಿ ಅದೇ ಥರ ಕೊಟ್ಟಿರ್ತಾರೆ. ಅದು ಅಪ್ ಟು ಮಾರ್ಕ್ ಇರುತ್ತೆ, ಅಲ್ಲಿ ತನಕ ನಾವು ಫಿಲ್ ಮಾಡಬೇಕು. ನೋಡಿ ಫಿಲ್ ಆಗ್ತಾಯಿದೆ ಇವಾಗ. ಅಪ್ ಟು ಮಾರ್ಕ್ ತನಕ ಫಿಲ್ ಆಗಬೇಕು ನಾವು. ಬೇಬಿ ಟೆಂಪ್ರೇಚರ್ ಕೂಡ ಎಷ್ಟು ಸೆಟ್ ಆಗಬೇಕು ಅಂತ ಅಲ್ಲಿ ತೋರಿಸುತ್ತೆ. ಕೆಳಗಡೆ ಪೀಪ್ ಬಾಕ್ಸ್ ಇರುತ್ತಲ್ಲ, ಅದುವೇ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಇರುತ್ತೆ. ನಾವು ಅಪ್ ಟು ಮಾರ್ಕ್ ಅಲ್ಲಿ ಆರೋ ಮಾರ್ಕ್ ತೋರಿಸಿರ್ತಾರೆ, ಅಲ್ಲಿ ತನಕ ಫಿಲ್ ಮಾಡಬೇಕು. ನೆಕ್ಸ್ಟ್ ಆಕ್ಸಿಜನ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು, ಒಂದು ಬೇಬೀಸ್ಗೆಲ್ಲಾದರೆ ಒಂದು 5 ಲೀಟ್ರ್ ಆಕ್ಸಿಜನ್ ಇಟ್ಕೊಂಡ್ರೆ ಸಾಕು. ಇದು FiO2 ನಮ್ಗೆ ಬೇಬಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, 100% ಬೇಕಾ 100% ಇಟ್ಕೋಬೋದು, ಇಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನೋಡಿ ಇವಾಗೆಲ್ಲ ಸೆಟ್ ಆಗಿದೆ, ಎಲ್ಲೂ ಲೀಕಿಂಗ್ ಇಲ್ಲ, ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ನೋಡಿ ಎಲ್ಲೂ ಲೀಕಿಂಗ್ ಇಲ್ಲ, ಪೀಪ್ ಬಾಕ್ಸು ಎಲ್ಲ ಕರೆಕ್ಟಾಗಿದೆ, ವಾಟರ್ ಫಿಲ್ ಆಗಿದೆ. ಆಕ್ಸಿಜನ್ ಕೂಡ ನಾವು 5 ಲೀಟ್ರ್ ಬಿಟ್ಟಿದ್ದೀವಿ. ಇವಾಗ ನಾವು ಟೆಸ್ಟ್ ಮಾಡಿ ನೋಡೋಣ, ಬೇಬಿಗಿಟ್ರೆ ಬಬಲ್ಸ್ ಬರುತ್ತಾ, ಬಬಲ್ಸ್ ಸಿಪ್ಪಲ್ಲ, ಬಬಲ್ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಬೇಬಿಗೆ ಹಾಕೋಕ್ಕಿಂತ ಮುಂಚೆನೇ ನಾವು ಚೆಕ್ ಮಾಡಿ ಒಂದು ಸಲ ರೆಡಿ ಇಟ್ಕೋಬೇಕು. ಎಲ್ಲ ಕರೆಕ್ಟಾಗಿದೆಯಲ್ಲ, ಅದು ಸ್ಟೆರೈಲ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಗ್ಲೌ ಹಾಕಿ ನೀಟಾಗಿ ಪ್ಲೇಸ್ಮೆಂಟ್ ಮಾಡಬೇಕು ಸೈಡಲ್ಲಿ. ನೋಡಿ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಇವಾಗ ಬೇಬಿಗೆ ಫಸ್ಟು ಹೆಡ್ ಸೈಜ್ ನೋಡಬೇಕು ನಾವು. ಇಲ್ಲಿ ಹೆಡ್ ಸೈಜ್ನ ನೋಡಿದ ಮೇಲೆ ಅದು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಅಂದ್ಬಿಟ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ, 35 HC ಇದೆ ಅಂತ ಅಂದಮೇಲೆ ನಾವು ಬಾನೆಟ್ನ ಅದಕ್ಕೆ ಮ್ಯಾಚ್ ಮಾಡಿ 29 to 36 ಸೆಂಟಿಮೀಟರ್ ಇರೋ ಬಾನೆಟ್ನ ತೊಗೊಳ್ತಾ ಇದ್ದೀನಿ. ಅದು ಬಾನೆಟ್ ಹಾಕಬೇಕು ಬೇಬಿಗೆ. ಇದು ಮೇಲ್ಗಡೆ ಬರಬೇಕು, ಕೆಳಗಡೆ ಇದೆಯಲ್ಲ ವೆಲ್ಕ್ರೋ ಇದೆಯಲ್ಲ ಅದು ಕೆಳಗಡೆ ಹೋಗಬೇಕು. ನೋಡಿ ಕರೆಕ್ಟಾಗಿ ನೋಸ್ ನೇರಕ್ಕೆ ಕರೆಕ್ಟಾಗಿ ಬರಬೇಕು ಇದು ಬೇಬಿಗೆ. ಇಯರ್ ಕೂಡ ಕ್ಲೋಸ್ ಆಗಬೇಕು ಬಾನೆಟ್ ಹಾಕಿದಾಗ, ಆವಾಗ ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಎರಡು ಕಡೆನೂ. ನೋಡಿ ಕರೆಕ್ಟಾಗಿ ಕೂತಿದೆ ಇವಾಗ ನೋಡಿ ಬೇಬಿಗೆ ಫಿಕ್ಸ್ ಮಾಡೋಣ. ನೋಸ್ ಯಾವ ಶೇಪಲ್ಲಿರುತ್ತೆ ಅದೇ ಶೇಪಿಗೆ ನೇಸಲ್ ಮಾಸ್ಕ್ ಕೂಡ ನಾವು ಹಾಕಿರಬೇಕು. ನೋಡಿ ಈ ಥರ ಹಾಕಬೇಕು. ಇದನ್ನು ಫಸ್ಟು ನಾವು ಟೈಟಾಗಿ ಹಾಕ್ಕೊಳ್ಳೋಣ. ಮತ್ತು ಈ ಕಡೆ ಎರಡು ಕಡೆಯಿಂದಲೂ ಒಂದು ವೆಲ್ಕ್ರೋ ಕೊಟ್ಟು ಈ ಥರ ರಿಂಗ್ ಥರ ಒಂದು ಎಲಾಸ್ಟಿಕ್ ಥರ ಕೊಟ್ಟಿರ್ತಾರೆ, ಅದನ್ನೆರಡು ಕರೆಕ್ಟಾಗಿ ನೋಸ್ ಮಧ್ಯಕ್ಕೆ ಫಿಕ್ಸ್ ಮಾಡಬೇಕು ನಾವು. ನೋಡಿ ಫಿಕ್ಸ್ ಆಯಿತು. ಇವಾಗ ಕರೆಕ್ಟಾಗಿ ಫಿಕ್ಸ್ ಆಗಿದೆ, ಎಲ್ಲೂ ಕೂಡ ಲೀಕಿಂಗ್ ಇಲ್ಲ. ವಯರು ಟ್ಯೂಬಿಂಗ್ಸು ಯಾವುದು ಕೂಡ ಲೀಕಿಂಗ್ ಇಲ್ಲ, ಕರೆಕ್ಟಾಗಿ ಬಬಲ್ ಆಗ್ತಾಯಿದೆ ಅಂತ ಅಂದರೆ ಬೇಬಿಗೆ ಆಕ್ಸಿಜನ್ನು ನಾವು FiO2 ಎಷ್ಟು ಕೊಟ್ಟಿದ್ದೀವಿ ಅಷ್ಟು ಎಲ್ಲ ಮೇಂಟೈನ್. ಈ ಬೇಬಿಗೆ 50% FiO2 ಸಾಕಾಗಿತ್ತು, 5 ಲೀಟ್ರ್ ಓಟು ಸಾಕಾಯಿತು, ಪೀಪು 5 ಸಾಕಾಗಿತ್ತು. ಕರೆಕ್ಟಾಗಿ ಮೇಂಟೈನ್ ಆಗ್ತಾಯಿದೆ. ನೋಡಿ ಬಬಲ್ CPAP ಸರ್ಕ್ಯೂಟ್ ಹೇಗೆ ಹಾಕೋದು ಅಂತ ನೋಡ್ಕೊಂಡ್ರಲ್ವಾ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.